ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಕೊಲೆಗಡುಕ ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ಮಾಧ್ಯಮದವರೆಲ್ಲ ಕೇಳ್ತಾ ಇದ್ರು, ಇಲ್ಲಿ ಯಾಕೆ ಬಂದಿದ್ದೀರಾ ಯಾಕೆ ಬಂದಿದ್ದೀರಾ ಯಾಕೆ ಬಂದಿದ್ದೀರಾ ಅಂತ. ನಾವು ಯಾಕೆ ಬಂದಿದ್ದೀರಿ ಅಂತ ಹೇಳಿದ್ರೆ, ಇಲ್ಲಿ ಆಗಿರುವಂತ ಕೊಲೆಗಡುಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನ್ಯಾಯ ಕೇಳಕ್ಕೋಸ್ಕರ ಬಂದಿದ್ದೀರಿ. ಆ ಕೊಲೆಯ ಸಾವಿಗೆ ನ್ಯಾಯ ಕೊಡಿ ಅಂತ ನಾವು ಇಲ್ಲಿ ಕೇಳಕ್ ಬಂದಿರುವಂತದ್ದು. ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, 2.5 ವರ್ಷ ಆಯಿತು. 2.5 ವರ್ಷದಿಂದ ಜನಕ್ಕೆ ಅನಿಸಿದೆ ಯಾರು ಸರ್ಕಾರ ನಡೆಸ್ತಾ ಇದ್ದಾರೆ ಇಲ್ಲಿ, ಸಿದ್ದರಾಮಯ್ಯನ, ಡಿ.ಕೆ. ಶಿವಕುಮಾರ ಯಾರು ಅಂತ ಗೊತ್ತಾಗಿಲ್ಲ. ಹೋಮ್ ಡಿಪಾರ್ಟ್ಮೆಂಟ್ ಅಂತೂ ಯಾರು ಹೋಮ್ ಮಿನಿಸ್ಟರ್ ಅಂತ ಗೊತ್ತಿಲ್ಲ. ವಿಧಾನಸಭೆಯಲ್ಲಿ ಉತ್ತರ ಕೊಡಕ್ ಮಾತ್ರ ಹೋಮ್ ಮಿನಿಸ್ಟರ್, ಆಚೆ ಕಡೆ ಜಿಲ್ಲೆಗೊಬ್ಬ ಹೋಮ್ ಮಿನಿಸ್ಟರ್, ಅವರದ್ದೇ ಜಿಲ್ಲೆ, ಬಳ್ಳಾರಿಗೂ ಅವ್ರದೇ ಜಿಲ್ಲೆ. ಈ ಪರಿಸ್ಥಿತಿಯನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮ್ಮ ಜನಾರ್ದನ್ ರೆಡ್ಡಿ ಅವರು, ನಮ್ಮೆಲ್ಲರ ಇವತ್ತಿನ ನಮ್ಮ ಕೇಂದ್ರ ಬಿಂದು ಅವರೇ ಜನಾರ್ದನ್ ರೆಡ್ಡಿ ಅವರು. ಅದೇ ರೀತಿ ನಮ್ಮ ಶ್ರೀರಾಮುಲು, ನಮ್ಮ ದಲಿತ ನಾಯಕರು ಶ್ರೀಮತಿ ಅರುಣಾ ಜನಾರ್ದನ್ ರೆಡ್ಡಿ ಅವರು, ಛಲವಾದಿ ನನ್ನ ಆತ್ಮೀಯ ಸ್ನೇಹಿತ ಛಲವಾದಿ ನಾರಾಯಣ ಸ್ವಾಮಿ ಅವರು, ರವಿಕುಮಾರ್ ಅವರು, ದೊಡ್ಡನಗೌಡ ಪಾಟೀಲ್ ಅವರು, ನವೀನ್ ಅವರು, ಸೋಮಶೇಖರ್ ರೆಡ್ಡಿ ಅವರು, ಬಸವರಾಜ್ ಬತ್ತಿಮೋಡ್ ಅವರು, ಬಂಗಾರು ಹನುಮಂತ್, ನಮ್ಮ ವಿಜಯೇಂದ್ರ ಅವರು ಮತ್ತು ಬಸವರಾಜ್ ಬೊಮ್ಮಾಯಿ ಅವರು ಬೇರೆ ಒಂದು ಬೀದರ್ನಲ್ಲಿ ಕಾರ್ಯಕ್ರಮ ಇದೆ, ಅದಕ್ಕೆ ತೆರಳಿದ್ದಾರೆ. ವೇದಿಕೆಯಲ್ಲಿ ನಮ್ಮೆಲ್ಲ ಬಳ್ಳಾರಿಯ ನಾಯಕರೆಲ್ಲರೂ ಕೂತಿದ್ದಾರೆ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಇಲ್ಲಿ ನಾವು ಜಾತ್ರೆ ಮಾಡಕ್ಕೆ ಬಂದಿಲ್ಲ, ಜಾತ್ರೆಯನ್ನು ನೋಡಕ್ಕೂ ಬಂದಿಲ್ಲ. ನಾವು ಬಂದಿರುವಂಥದ್ದು ಒಬ್ಬ ಅಮಾಯಕ ಕಾರ್ಯಕರ್ತ ಬಲಿಯಾಗಿದೆ. ಯಾರು ಕೊಲೆ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಕೇಳಕ್ಕೆ ನಾವು ಬಂದಿದ್ದೀವಿ. ನಾನು ಪೊಲೀಸರನ್ನ ಸರ್ಕಾರನ ಕೇಳ್ತೀನಿ, ಅವ್ನ ಮಾತು ಕೇಳ್ತೀನಿ. ನಾನು 1ನೇ ತಾರೀಕು ಜನವರಿ 1 ಇಡೀ ದೇಶ, ಇಡೀ ಪ್ರಪಂಚ ನೀರಿನಲ್ಲಿ ಮುಗಿಯಿತು. ಹೊಸ ವರ್ಷ ಎಲ್ಲ ಪಟಾಕಿ ಸಿಡಿಸ್ತಾ ಇದ್ರು. ಬಳ್ಳಾರಿಯಲ್ಲಿ ಮಾತ್ರ ಗುಂಡುಗಳ ಸುರಿಮಳೆ, ಪೆಟ್ರೋಲ್ ಬಾಂಬ್ಗಳ ಸುರಿಮಳೆ. ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, 1ನೇ ತಾರೀಕು ಗುಂಡಾರ್ತು, ಯಾರು ಗುಂಡು ಗೊತ್ತಿಲ್ಲ, ಯಾರ ಆಸ್ತರು ಗೊತ್ತಿಲ್ಲ. ಇದೇ ವಾರ್ತೆಗಳನ್ನ ನಾನು ನೋಡ್ತಾ ಇದ್ದೆ. ನಾನು ಒಂದು ಮಾತನ್ನ ಪೊಲೀಸರು ಕೇಳ್ತೀನಿ, ಅಕಸ್ಮಾತ್ ತಪ್ಪಿ ಅದೇನಾದ್ರೂ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಕಡೆಯಿಂದ ಏನಾದ್ರೂ ಗುಂಡಾರಿದ್ರೆ ಇಲ್ಲಿರೋರೆಲ್ಲ ಯಾರ್ಯಾರು ಬಂದಿದ್ದೀರಲ್ಲ 1,000 ಜನ ಇವತ್ತು ಜೈಲಲ್ಲಿ ಇರ್ತಾ ಇದ್ದೀರಲ್ಲ. ಮನೆಗೂ ಬಂದು ಅರೆಸ್ಟ್ ಮಾಡ್ಬಿಡ್ತಾ ಇದ್ರು, ಮನೆ ಒಳಗೆ ಪೊಲೀಸರು ಲಾಠಿ ಹೇಳ್ಕೊಡ್ತಾ ಇದ್ರು, ದನ ಹೇಳ್ಕೊಂಡು ಹೋಗ್ತಾ ಇದ್ರು. ನಾನು ಪೊಲೀಸರು ಕೇಳ್ತೀನಿ, ಯಾಕಪ್ಪ ಇವಾಗ ಕೊಲೆ ಮಾಡಿಸ್ಕೊಂಡ ಯಾರು ಬಂಧನ ಮಾಡಿದ್ರು? ಆ ಕ್ರಿಮಿನಲ್ಗಳನ್ನ ಅರೆಸ್ಟ್ ಮಾಡಕ್ಕೂ ಎಷ್ಟು ಇನ್ಫ್ಲೂಯೆನ್ಸ್ ಪೊಲೀಸ್ ಮೇಲೆ ಅಂತ ಹೇಳಿದ್ರೆ, ಸಡನ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಅವ್ರ ಗನ್ ಮಾತ್ರ ಕಿತ್ಕೊಂಡಿಲ್ಲ, ಕರೆದ್ಬಿಟ್ಟು ಸ್ವಲ್ಪ ನಿನ್ ಗನ್ ಕೊಡಪ್ಪ, ನಾನು ಸ್ವಲ್ಪ ಪಾಲಿಶ್ ಮಾಡ್ಕೊಡ್ತೀನಿ ಅಂತ ಇಟ್ಕೊಂಡಿದ್ರು. ನಾಚಿಕೆ ಆಗ್ಬೇಕಲ್ಲ, ಕೊಲೆ ಆಗಿದೆ,
ಕೊಲೆ ಆದಾಗ ಪೊಲೀಸರು ಎಷ್ಟು ಅಲರ್ಟ್ ಇರ್ಬೇಕು. ಯಾರೇ ಆಗಿರಲಿ, ಮಂತ್ರಿ ಆಗಿರಲಿ, MLA ಆಗಿರಲಿ, ಯಾರೇ ಆಗಿರಲಿ, ಕೊಲೆ ಕೊಲೆ. ನಾನು ಪೊಲೀಸರಿಗೆ ಫೋನ್ ಮಾಡಿದೆ, ಹೇಳಿದ್ರು ಅವರು ಅಚಾನಕ್ಕಾಗಿ ಗುಂಡಾಗುಂಟಂತೆ. ಹಾಗಾದ್ರೆ ನಾವು ಅಚಾನಕ್ಕಾಗಿ ಗುಂಡಾಗ್ಬಿಡ್ತೇವೆ, ಬಿಟ್ಬಿಡ್ತೀಯಾ? ಬಿಡ್ತೀರಾ? ಬಿಡ್ತೀರಲ್ರಿ? ಒಳಗಾಗ್ತೀರಾ? ಇದುವರೆಗೂ ಯಾರು ಕೊಲೆ ಮಾಡಿಸ್ಕೊಳ್ಳೋನು ಆರಾಮ್ಸೆ ಬೆಂಗಳೂರಲ್ಲಿದ್ದಾರೆ, ಅರೆಸ್ಟೇ ಮಾಡಿಲ್ಲ. ಅದೇನಾದ್ರು ಉಲ್ಟಾ ಆಗಿದ್ರೆ ಜನಾರ್ದನ್ ರೆಡ್ಡಿ ಏನು ಇರೋರೆಲ್ಲರೂ ಕರ್ಕೊಂಡು ಹೋಗ್ತಾ ಇದ್ರಿ. ನ್ಯಾಯ ಇದೆನಾ? ನ್ಯಾಯ ಇದೆನಾ? ಇನ್ನ ಇರೋದು 2 ವರ್ಷ. ಕಾಂಗ್ರೆಸ್ ಸರ್ಕಾರದ ಆಯುಷು 2 ವರ್ಷ, ಅದು ಗ್ಯಾರಂಟಿ ಇಲ್ಲ. ಆಮೇಲೆ ಪೊಲೀಸರಿರ್ಲಿ, ಅಧಿಕಾರಿಗಳು ನಾನು ಎಚ್ಚರಿಕೆ ಕೊಡ್ತೀನಿ. ನಾನು ಈ ಆಟ ಎಲ್ಲ ನಡೆಯಲ್ಲ. ನ್ಯಾಯ ನ್ಯಾಯನೇ. ನೀವು ಕಾನೂನನ್ನ ಪೊಲೀಸರು ಕೈ ತಗೊಳ್ಳೋ ಅವಶ್ಯಕತೆ ಬರಲಿಲ್ಲ. ಆದ್ರೆ ಪೊಲೀಸರು ಇವತ್ತು ನ್ಯಾಯ ಕೊಡೋದ್ರಲ್ಲಿ ವಿಫಲ ಆಗಿದ್ದಾರೆ. ವಿಫಲ ಆಗಿದ್ದಾರೆ ಇಲ್ಲ? ವಿಫಲ ಆಗಿದ್ದಾರೆ ಇಲ್ಲ? ಆಗಿದ್ದಾರೆ. ಇವತ್ತು ಉಲ್ಟಾ ಆಗಿದ್ರೆ ಎಲ್ಲರನ್ನು ಬಂಧಿಸೋರು. ಈಗ ಬಂಧನೇ ಇಲ್ಲ. ಬೇರೆ ತಗೊಂಡವರು ಕಾಯ. ಇವೆಲ್ಲ ಬಹಳ ದಿನ ನಡೆಯಲ್ಲ. ಇವತ್ತು ಜನಾರ್ದನ್ ರೆಡ್ಡಿ ಇರ್ಬೋದು, ಶ್ರೀರಾಮುಲು ಇರ್ಬೋದು, ಈ ಜಿಲ್ಲೆಯಲ್ಲಿ ಅವರ ನಾಯಕತ್ವದಲ್ಲಿ ಹಿಂದೆ ಅಭಿವೃದ್ಧಿ ಆಗಿದೆ, ಡೆವಲಪ್ಮೆಂಟ್ ಆಗಿದೆ. ಈ ಕಳೆದ 2 ವರ್ಷಗಳಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ? ಡೆವಲಪ್ಮೆಂಟ್ ಆಗಿದೆಯಾ? ಅದೇ ರೋಡು, ಅದೇ ಡಬಲ್ ರೋಡು, ಅದೇ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮಾಡಿಸಿದ ಅದೇ ಡಬಲ್ ರೋಡು, ಅದೇ DC ಆಫೀಸು, ಅದೇ ತಾಲೂಕು ಆಫೀಸು. ಏನಾದ್ರು ಬದಲಾವಣೆ ಆಗಿದೆಯಾ? ಏನು ಬದಲಾವಣೆ ಆಗಿರೋದೊಂದೇ ಗುಂಡುಗಳಾಗಿದೆ. ಗುಂಡುಗಳಾಗ್ತಾ ಇಲ್ಲಿ ಬಂದಿದೆ. ನಾನು ಕೇಳ್ತೀನಿ ಪೊಲೀಸರಿಗೆ, ಆಟೋದಲ್ಲಿ ಮಾಧ್ಯಮದವರು ತೋರಿಸ್ತಾ ಇದ್ರು, ಪೆಟ್ರೋಲ್ ಬಾಂಬ್ಗಳು ಹಾಕೊಂಡು ಹೋಗ್ತಾ ಇದ್ರು. ಪೆಟ್ರೋಲ್ ಬಾಂಬ್ ಪೊಲೀಸರನ್ನ ನೋಡ್ತಾ ಇದ್ದೀನಿ, ಟಿವಿಯಲ್ಲಿ ಬರ್ತಾ ಇದೆ. ಹೊಡೆದು 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 ಓಡಿಸ್ತಾರೆ. ಅಲ್ಲದೆ ಅದಕ್ಕೆ ಆಟೋದಲ್ಲಿ ಕೂತಿರೋರ್ನ ಹಿಡಿದು ಅರೆಸ್ಟ್ ಮಾಡಿ ಒದಿಬೇಕಾಯ್ತು. ಅಲ್ಲೇ ಓಡೋದಕ್ಕೆ ಬಿಟ್ಬಿಟ್ರು ಅವ್ರನ್ನೆಲ್ಲ. ಪೆಟ್ರೋಲ್ ಬಾಂಬ್ ಏನಾಯ್ತು ಅಂತ ಇನ್ನೂ ಗೊತ್ತಿಲ್ಲ ನಮ್ಗೆ. ಎಷ್ಟು ಗನ್ನುಗಳು ಬಂದಿದ್ವು, ಎಷ್ಟು ಬಾಂಬ್ಗಳು ಬಂದಿದ್ವು ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಕ್ಕೆ, ಕೊಲೆ ಮಾಡುವಂತಕ್ಕೆ. ಇದುವರೆಗೂ ತನಿಖೆ ಇಲ್ಲ, ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಇನ್ನು ಪೊಲೀಸರು ತನಿಖೆ ಮಾಡ್ತಾರೆ ಇದ್ದಾರೆ. ಈ ಪೊಲೀಸರ ಮೇಲೆ ಒತ್ತಡ ಬರ್ತಾ ಇದೆ ಅಂತ COD ಕೊಟ್ಬಿಟ್ಟು, ಯಾಕಂದ್ರೆ ದೂರ ಆಯ್ತಲ್ಲ ಬೆಂಗಳೂರಲ್ಲಿ, ಯಾರು ಕೇಳೋದಿಲ್ಲ. ಇನ್ನು ಅಲ್ಲಿ ಹೋದ್ಮೇಲೆ ಮುಂದೋಯ್ತು. ಇನ್ನು ಅವ್ರು ಯಾವತ್ತು ತನಿಖೆ ಮಾಡ್ತಾರೋ, ಯಾವತ್ತು ರಿಪೋರ್ಟ್ ಕೊಡ್ತಾರೋ, ಯಾವತ್ತು ಜೈಲು ಹೋಗ್ತಾರೋ ಗೊತ್ತಿಲ್ಲ. ಈ ಕೇಸನ್ನ ಮುಚ್ಚಾಕಕ್ಕೆ ಎಲ್ಲ ಪ್ಲಾನ್ ಮಾಡಿದ್ದಾರೆ. 100% ಈ ಕೇಸನ್ನು ಮುಚ್ಚಾಕಿರ್ತಾರೆ. ಬಂದ್ಕೊಳ್ಕೊಳ್ಳಿ. ಇಲ್ಲ ಅಂದಿದ್ರೆ ಇಷ್ಟೊತ್ತೆಲ್ಲರೂ ಹೊರತು ಜೈಲಿಗೆ ಹಾಕ್ಬೇಕಾಗಿತ್ತು. ಹಾಕಿದ್ದೀರಾ ಎಲ್ಲ? ಅಂದ್ರೆ ಪೊಲೀಸರು ನಿಷ್ಪಕ್ಷಪಾತವಾಗಿ ನಡಿಬೇಕಾದಂತ ಪೊಲೀಸರು ಇವತ್ತು ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಆಫೀಸ್ ದಾಖಲೆ ಬೇಕಾ? ಸರ್ಕಾರಿ ಕಚೇರಿಗಳೆಲ್ಲ ಕಾಂಗ್ರೆಸ್ ಆಫೀಸ್. ನನ್ನ ಸಿದ್ಧದಲ್ಲಿ ಯಾರೋ ಒಬ್ಬ ಕಾಂಗ್ರೆಸ್ಸಿನ MLA ಸ್ಪರ್ಧೆ ಮಾಡಿದ್ರು. MLA ಕ್ಯಾಂಡಿಡೇಟ್ ರಾಜಗೌಡ. ಅವನ್ ಕಮಿಷನರ್ ಹೇಳ್ತಾನೆ, ಇಲ್ಲಿ ಹೆಂಗ್ ಹೇಳಿದ್ರಲ್ಲ ಬಳ್ಳಾರಿಯಲ್ಲಿ ಅವ್ನು ಯಾವನ ಬಂದು ಹೇಳಿದ್ರಲ್ಲ, ಅವ್ನು ಯಾರು MLA ಹೇಳಿದ್ರಲ್ಲ, ಬೆಂಕಿ ಹೆಚ್ಚಿಬಿಡ್ತೀನಿ ಬಳ್ಳಾರಿಗೆಲ್ಲ ಅಂತ. ಏನಮ್ಮ ಬಾಕಿ ತಗೊಳಲ್ಲ, ಬೆಂಕಿ ಹೆಚ್ಚಕ್ ಬಂದ್ರೆ ಬಿಡ್ತೀರಾ? ನಿಮ್ಮ ಮನೆ ಬೆಂಕಿ ಹೆಚ್ಚಕ್ ಬಂದ್ರೆ ನಿನ್ನ ಮನೆ ಸುಡ್ಬೇಕಾದ್ರೆ 5 ನಿಮಿಷ ಬೇಕು. ನಿನ್ ಬಳ್ಳಾರಿನ 5 ನಿಮಿಷದಾಗ ಹೆಂಗ್ ಸುಡಕ್ ಸಾಧ್ಯ? ನೀನು ಬಳ್ಳಾರಿನ 5 ನಿಮಿಷ
ಸುಟ್ಬಿಡ್ತಾರೆ. ನೀವು ಮನೆ ಸುಡಕ್ಕೆ 5 ನಿಮಿಷ ಬೇಕು ನಿಮ್ಗೆ, ಬಳ್ಳಾರಿ ಸುಡಕ್ಕೆ ನಿಮ್ಗೆ ಎಲ್ಲಿಂದ ಹೋಗ್ತೀಯ? ನನ್ನ ಸಿರುಗಟ್ಟದಲ್ಲಿ ಇನ್ನೇ ಕೇಳ್ದ, ಅಲ್ಲೊಬ್ಬ ಕಾಂಗ್ರೆಸ್ ಅವ್ರು ಹೇಳ್ದ, ಇಡೀ ಸಿರುಗಟ್ಟವನ್ನ 5 ನಿಮಿಷದಲ್ಲಿ ಬೆಂಕಿ ಹಚ್ಚಿಬಿಡ್ತೀನಿ ಅಂತ. ಇಲ್ಲೂ ಕಾಂಗ್ರೆಸ್ ಅನ್ನು, ಅಲ್ಲೂ ಕಾಂಗ್ರೆಸ್ ಅನ್ನು. ಸುಡೋಣ ಅಂದ್ರೆ ಏನು? ಚಟ್ಟ ತಗೊಂಡೋಗಿ ಹೆಣ ಸುಡ್ತಾರಲ್ಲ ಸ್ಮಶಾನ ಅಂತ ಹೇಳ್ಕೊಂಬಿಟ್ಟವ್ರ. ನಾವು ಜನಗಳಲ್ಲಿ ಕುಡಿಯೋಣ, ನಾವು ನಮ್ಮೊಂದು ವ್ಯಕ್ತಿ ಇಲ್ವಾ? ಯಾವ ತಲೆ ಕೆಟ್ಟವರು ಹಿಂಗ್ ಮಾತಾಡ್ತಾನೆ ಅಂದ್ರೆ ಕಾಂಗ್ರೆಸ್ ಅವರು, ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಿನ್ಗೆ ಪೂರ್ತಿ ಬೆಂಬಲ. ನಾನು ಯಾರು ಬಳ್ಳಾರಿಯನ್ನ ಸುಡ್ತೀನಿ ಅಂದ್ರೋ ಅವ್ರಿಗೆ ಡಿ ಕೆ ಶಿವಕುಮಾರ್ ಪೂರ್ತಿ ಬೆಂಬಲ. ಮಂಗಳೂರಲ್ಲಿ ಯಾರೋ ಒಬ್ಬ ಬಾಂಬ್ ಹಾಕಕ್ ಬಂದಿದ್ದ, ಪಾಕಿಸ್ತಾನದವರು ಬಾಂಬ್ ತಗೊಂಡ್ ಬಂದಿದ್ದ ಆಟೋ ರಿಕ್ಷಾದಲ್ಲಿ. ಅವನ್ನ ಬ್ರದರ್ ಅಲ್ಲೊಬ್ಬ ಬ್ರದರ್, ಇಲ್ಲೊಬ್ಬ ಬ್ರದರ್, ಶಿಡ್ಲಘಟ್ಟದಲ್ಲಿ ಒಬ್ಬ ಬ್ರದರ್. ಫೋಟೋ ಡಿ ಕೆ ಶಿವಕುಮಾರ್ ಅವನ್ನ ಹಾಕೊಂಡಿದ್ರು ಶಿಡ್ಲಘಟ್ಟದಲ್ಲಿ. ಅಂದ್ರೆ ಜನ ನಿಮ್ಮನ್ನು ಆಯ್ಕೆ ಮಾಡಿದ್ರು ಏನ್ಗೆ? ಒಳ್ಳೆ ಆಡಳಿತ ಕೊಡ್ಲಿ ಅಂತ ಆಯ್ಕೆ ಮಾಡ್ತಾರೆ. ನೀವು ಇವತ್ತು ಬಳ್ಳಾರಿಯನ್ನ ಸುಟ್ಟಾಕ್ತೀನಿ ಅಂತ ಹೇಳೋದು, ಜನಾರ್ದನ್ ರೆಡ್ಡಿ ಅವ್ರನ್ನ, ಶ್ರೀರಾಮುಲು ಅವ್ರನ್ನ ಟಾರ್ಗೆಟ್ ಮಾಡೋದು, ಇನ್ನು ಮುಂದೆ ನಾವು ಬರಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅನಿಸ್ಬಿಟ್ಟಿದೆ. ಇನ್ನ 2 ವರ್ಷ ಅಷ್ಟೇ, 2 ವರ್ಷ ಆದ್ಮೇಲೆ ನಮ್ಮ ಗ್ಯಾರಂಟಿ ಬಡಿತಾರೆ ಇವರು. ಇವಾಗ ಏನಾದ್ರು ಮಾಡೋಣ ಅಂತೇಳಿ ಪ್ರಯತ್ನ ಮಾಡಿರೋದಷ್ಟೇ. ಅದು ಸ್ವಲ್ಪದಲ್ಲೇ ಪಾರಾಗಿರೋದು ಜನಾರ್ದನ್. ಆ ಗುಂಡೇನ ಹೆಚ್ಚು ಕಮ್ಮಿ ಆಗಿದ್ರೆ ಇವತ್ತು ಬಳ್ಳಾರಿ ಸ್ಥಿತಿ ಏನಾಗದು ಅರ್ಥ ಮಾಡ್ಕೊಂಡು. ಒಬ್ಬ ಜನನಾಯಕನಿಗೆ, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅಂತ ಜನನಾಯಕರಿಗೆ ಅವ್ರ ಮನೆಗೆ ಗುಂಡ ಹಾಕ್ತೀರಾ ಅಂದ್ರೆ ಇನ್ನು ಬಳ್ಳಾರಿ ಜನಗಳ ಗತಿ. ಇವತ್ತು ನಾವು ಭೇಟಿ ಮಾಡಿದ್ವಿ, ಅವ್ರ ಮನೆಗೆ ಹೋದಾಗ ಸಣ್ಣ ಒಂದು 10 ಅಡಿ ಮನೆ ಅವ್ರದ್ದು, 10 ಅಡಿಗೆ 20 ಅಡಿ ಸಣ್ಣ ಮನೆ. ಇವತ್ತು ಕಾಂಗ್ರೆಸ್ ಉತ್ತರ ಕೊಡ್ತಾರಲ್ಲ, ಕೊಡ್ಬೇಕಲ್ಲ. ಈ ಕೊನೆಗೆ ಸಾವಿಗೆ ಕಾರಣ ಯಾರು ಅಂತ ಉತ್ತರ ಕೊಡ್ಬೇಕಲ್ಲ, ಯಾರು ಬಂಧಿಸಿದ್ರೆ ಅಂತ ಕೊಡ್ಬೇಕಲ್ಲ. ಇದನ್ನ ಇಷ್ಟಕ್ಕೆ ಬಿಡಲ್ಲ ನಾವು. ವಿಧಾನಸಭೆಯಲ್ಲೂ ಇದನ್ನ ಪ್ರಸ್ತಾವ ಮಾಡ್ತೀವಿ. ನ್ಯಾಯ ಸಿಗುವವರೆಗೂ ನಾವು ವಿಧಾನಸಭೆಯಲ್ಲೂ ಕೂಡ ಹೋರಾಟವನ್ನು ನಾವು ಮಾಡ್ತೀವಿ. ಬಂಧುಗಳೇ, 22ನೇ ತಾರೀಕಿನ ಕರೆದಿದ್ದಾರೆ ಅಸೆಂಬ್ಲಿ. ಈ ತರದ ವಿಚಾರ ಕರಿಬೇಕಾಯಿತು. ಅವರು ಕರೆದಿರೋದು ವಿಕಸಿತ ಭಾರತ ಕೇಂದ್ರ ಸರ್ಕಾರ ತಂದಿರುವಂತ ಯೋಜನೆ, ಅದನ್ನು ಹಾಳು ಮಾಡಬೇಕು ಅಂತ ಕರೆದಿರುವಂತ ಅಧಿವೇಶನ. ಅವ್ರು ಏನ್ ಕರೀಲಿ, ಆದ್ರೆ ನಾವು ಈ ವಿಚಾರವನ್ನ, ಬಳ್ಳಾರಿಯಲ್ಲಾದಂತ ಗುಂಡಿನ ದಾಳಿ ವಿಚಾರವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡ್ತೀವಿ. ಅದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು ಅರ್ಥ ಮಾಡಿದ್ರಿ, ನಾವಿರ್ಬೋದು, ಬೊಮ್ಮಾಯಿಯವರು, ವಿಜಯೇಂದ್ರ, ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ನಾವೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ, ಶ್ರೀರಾಮುಲುಗೆ ಜೊತೆ ಇರ್ತೀವಿ ಅಂತ ಬಂದಿದ್ದೀರಿ. ಬೆಂಗಾವಲಾಗಿರ್ತೀವಿ ಅಂತ ಬಂದಿದ್ದೀರಿ. ನಿಮ್ಮ ಕಷ್ಟದಲ್ಲಿ ನಾವು ಭಾಗಿಯಾಗಿರ್ತೀವಿ, ನಿಮ್ಮ ಜೊತೆ ನಾವಿರ್ತೀವಿ, ನಿಮ್ಮ ಹೋರಾಟದಲ್ಲಿ ನಾವಿರ್ತೀವಿ. ಎದೆಗುಂದಬೇಡಿ, ನಡೆಗುಂದೆ ಅಂತ ಹೇಳಕ್ಕೆ ನಾವು ಬಂದಿದ್ದೀರಿ. ಇಲ್ಲೇನು ನಾವು ಸಂತೆ ಮಾಡಕ್ ಬಂದಿಲ್ಲ, ನಿಮ್ ಜೊತೆ ಇದ್ದೀವಿ ಅಂತ ಶಕ್ತಿಯನ್ನ ತೋರ್ಸಕ್ ಬಂದಿದ್ದೀವಿ ನಾವು. ಈ ಸರ್ಕಾರ ಜನರು ಕೂಡ ಅರ್ಥ ಮಾಡಿದ್ರೆ 2 ವರ್ಷ ಒಂದು ಹಾಡಿದೆ, ಒಳಿತು ಮಾಡು ಮನುಷ್ಯ ನೀ ಇರೋದು 3 ದಿವಸ ಅಂತ. ನಿಮ್ ಯೋಗ್ಯತೆಗೆ, ಕಾಂಗ್ರೆಸ್ ಯೋಗ್ಯತೆಗೆ ಒಳಿತು ಮಾಡಿ ಇಲ್ಲಾಂದ್ರೆ ಬಿಟ್ಟು ಯಾಗ ಖಾಲಿ ಮಾಡಿ ಅಂತ ಹೇಳಕ್ಕೆ ನಾವು ಬಂದಿದ್ದೀವಿ. ಇದು ಸಣ್ಣ ಘಟನೆ ಅಲ್ಲ. ಇದು ಕರ್ನಾಟಕದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕೇಳೋದಿಲ್ಲದಾಗಿದೆ. ಎಲ್ಲ ಕಡೆ ಅತ್ಯಾಚಾರಗಳು ನಡೀತಾ ಇದೆ, ರೇಪ್ ನಡೀತಾ ಇದೆ. ಪೊಲೀಸರೇ, ಇವಾಗ ನಾನು ಹೇಳಿದಲ್ಲ, ಬಳ್ಳಾರಿ ಪೊಲೀಸ್ ಬಗ್ಗೆ ನಮ್ಮ ಜನಾರ್ದನ್ ರೆಡ್ಡಿ ಬಹಳ ಚೆನ್ನಾಗಿ ವಿಸ್ತೃತವಾಗಿ ಹೇಳಿದ್ರು. ಪೊಲೀಸರು ಏನ್ ತಪ್ಪ ಇದು? ಪೊಲೀಸರು ಬ್ಯಾಂಕ್ಗಳನ್ನ ಕಾಪಾಡೋದಕ್ಕೆ, ಬ್ಯಾಂಕ್ ಅಲ್ಲಿರೋ ದುಡ್ಡನ್ನು ಕಾಪಾಡಿ ಜನಗಳಿಗೆ
ಸಿಗೋ ರೀತಿ ಮಾಡಬೇಕು. ಪೊಲೀಸರೇ ಕಳ್ಳರಾಗಬೇಕು ಬೆಂಗಳೂರಲ್ಲಿ. 7 ಕೋಟಿ ಪೊಲೀಸರು. ಒಬ್ಬ ಸರ್ ನಾವು ಪೊಲೀಸ್ ಕಮಿಷನರ್ ನೋಡ್ಬೇಕು, ಸೇಫ್ ಪೊಲೀಸ್ ಸ್ಟೇಷನ್ ಸೇಫ್ ಅಲ್ಲ, ಪೊಲೀಸ್ ಸ್ಟೇಷನ್ ಸೇಫು, ಪೊಲೀಸ್ ಕಮಿಷನರ್ ಇನ್ನೂ ಸೇಫು ಅಂತೇಳಿ ಕಾರಲ್ಲಿ 11 ಲಕ್ಷ ಇಟ್ಬಿಟ್ಟು ಪೊಲೀಸ್ ಕಮಿಷನರ್ ಒಳಗಡೆ ಬಂದ. ಈಚೆ ಬಂದ್ರೆ ಒಳಗಡೆ ಪೊಲೀಸರು ಎತ್ಕೊಂಡು ಹೋಗ್ರು 11 ಲಕ್ಷ. ಯಾವ ಪರಿಸ್ಥಿತಿ ಇದೆ? ಒಂದು ಕಾಲದಲ್ಲಿ ಪೊಲೀಸರು, ಕರ್ನಾಟಕ ಪೊಲೀಸ್ ಅಂದ್ರೆ ಇಡೀ ದೇಶದಲ್ಲಿ ಒಂದು ಗೌರವ ಇರ್ತಾ ಇತ್ತು. ಸಿಬಿಐಗೆಲ್ಲ ಕರ್ನಾಟಕದ ಪೊಲೀಸರನ್ನು ಕರ್ಕೊಂಡು ಹೋಗ್ತಾ ಇದ್ರು. ಸಿಬಿಐಗೆ ಎಂತ ಕಡಿಮೆ ಇತ್ತು, ಹಿರಿಮೆ ಇತ್ತು. ಹಾಳು ಮಾಡಾಕ್ಬಿಟ್ರಲ್ರಿ. ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೆ, ನನಗೂ ಜವಾಬ್ದಾರಿ ಇದೆ ಮಾತಾಡೋದು. ಆಗ ಸರ್ಕಾರಗಳು ಬರುತ್ತೆ ಹೋಗುತ್ತೆ. ಸಿದ್ದರಾಮಯ್ಯ ಹೇಳ್ತಾರಲ್ಲ, ನಾನೇ ಇರ್ತೀನಿ, ನಾನೇ. ಯಾಕೆ 2012ರಿಂದ 2017 ನಾನೇ ಅಂದ್ರೆ ಎಲ್ಲಿದ್ದ ನೀನು? ಇರಲೇ ಇಲ್ಲ, ಸೋತೋದಲ್ಲ. ಪರ್ಮನೆಂಟ್ ಅಲ್ಲ. ಪೊಲೀಸರಿಗೆ 40 ವರ್ಷ 45 ವರ್ಷ ಡ್ಯೂಟಿ ಇರ್ತದೆ. ಜನ ನೆನಪು ಮಾಡಿದ ತರ ಪೊಲೀಸ್ ಇಲಾಖೆ ಇರಬೇಕು. ಜನ ನೆನಪು ಮಾಡಿದ ತರ ಅಧಿಕಾರಿಗಳು ಕೆಲಸ ಮಾಡಬೇಕು. ಆಗ ಬೆಲೆ ಕೊಡೋದು ಜನ ಪೊಲೀಸರು. ಇವತ್ತು ನಾವು ಸಾಂಗ್ಲಿಯಾನ ಯಾವುದೇ ಪಾರ್ಟಿಯಾಗಿರಲಿ, ನಮ್ಮ ಪಾರ್ಟಿಯಲ್ಲಿ MP ಆಗಿದ್ರು, ಎಷ್ಟು ಗೌರವ ಕೊಡ್ತಿರೋ. ಅವ್ರು ಯಾವುದೇ ಧರ್ಮ ಇದೆ, ಆದ್ರೆ ಇಲ್ಲಿ ಏನ್ ನಡೀತಾ ಇದೆ? ಈ ಘಟನೆ, ಇಡೀ ಬಳ್ಳಾರಿಯ ಘಟನೆ, ಯಾರು ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡಬೇಕಾಗಿತ್ತು, ಯಾರು ಹೊಸ ವರ್ಷವನ್ನ ಬಾ ಅಂತ ಕರಿಬೇಕಾಗಿತ್ತು, ಆ ಮನೆಯಲ್ಲಿ ಕೊಲೆ ಸಾವಿನ ಸೂತಕ ಇನ್ನೂ ಕಣ್ಣೀರು ಆಗ್ತಾ ಇದ್ದಾರೆ. ಇಂಥ ಪಾಪಿ ಸರ್ಕಾರ ಬೇಕಾ? ಇಂಥ ಕೊನೆಗಡಕ ಸರ್ಕಾರ ಬೇಕಾ ಅಂತ ಕೇಳಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಬಳ್ಳಾರಿ ಬಂದಿಲ್ಲ, ಅರ್ಥ ಮಾಡಬೇಡಿ. ನಾವೆಲ್ಲರೂ ಕೂಡ ಭಾರತೀಯರು. ನಾವು ಪಾಕಿಸ್ತಾನ, ಬಾಂಗ್ಲಾದೇಶದ ಜನ ಅಲ್ಲ. ನಾವು ಭಾರತೀಯರು. ನಮಗೂ ಧೈರ್ಯ ಇದೆ, ಶಕ್ತಿ ಇದೆ. ಇವತ್ತು ಪ್ರಪಂಚದ ಸಾಲಿನ ನಾವು 5ನೇ ದೊಡ್ಡ ಶಕ್ತಿಶಾಲಿ ದೇಶ ಆಗಿದೆ ಇವತ್ತು ನಾವು. ಮುಂದೆ ಬರುವಂತಹ ದಿನಗಳಲ್ಲಿಯೂ ಬಳ್ಳಾರಿಯಲ್ಲೂ ನಾವು ಕೂಡ ಶಕ್ತಿಶಾಲಿಯಾಗಿ ಬರ್ತೀವಿ. ನಿಮ್ಮೆಲ್ಲರ ಸಹಕಾರದಲ್ಲಿ ಶಕ್ತಿಶಾಲಿಯಾಗಿ ಬರ್ತೀವಿ. ಆಡಳಿತವನ್ನು ನಡೆಸ್ತೀವಿ ನಾವು. ಬಂಧುಗಳೇ, ನಾನು ಹೆಚ್ಚಿಗೆ ನಿಮ್ಮ ಸಮಯವನ್ನ ತೆಗೆದುಕೊಳ್ಳಲ್ಲ. ಇನ್ನು ನಮ್ಮ ಬಹಳಷ್ಟು ನಾಯಕರು ಮಾತಾಡೋರಿದ್ದಾರೆ. ಒಂದು ಮಾತು ಸರ್ಕಾರಕ್ಕೆ, ನಾವು ತನಿಖೆಯನ್ನ ಹಳ್ಳ ಹಿಡಿಸಬೇಡಿ. CBI ತನಿಖೆ ಕೊಡಿ, ನ್ಯಾಯ ಒದಗಬೇಕು. ನೀವು ಹೇಳ್ತಾ ಇದ್ದೀರಾ ಕಾರ್ಯಕರ್ತ ಸತ್ತಿದ್ದಾರೆ, ಅವ್ರಿಗೆ ನ್ಯಾಯ ಕೊಡಿ. ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಜೈಲಿಗೆ ಹಾಕ್ಬೇಕಾಯ್ತು. ಜೈಲಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾರೆ ಅವರೆಲ್ಲ. ಯಾರು ಕೊಲೆ ಮಾಡಿದ್ರು ಆರಾಮಾಗಿದ್ದಾರೆ. ಈ ಪ್ರಶ್ನೆಯನ್ನ ನಾವು ಸರ್ಕಾರಕ್ಕೆ ಕೇಳಕ್ಕೆ ಬಂದಿದ್ದೀರಿ. ಬಂಧುಗಳೇ, ತಾವು ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸಾವಿಗೆ ನ್ಯಾಯವನ್ನ ಕೇಳುವಂತ, ಈ ಅನ್ಯಾಯಕ್ಕೆ ಪ್ರತಿಭಟನೆ ಮಾಡುವಂತ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕಾಂಗ್ರೆಸ್ ಸರ್ಕಾರಕ್ಕೆ, ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.